ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಕರುನಾಡಿನಲ್ಲಿ ಜೂನ್ 7ರ ಬಳಿಕವೂ ಲಾಕ್ಡೌನ್ ಫಿಕ್ಸ್. ಲಾಕ್ಡೌನ್ ವಿಸ್ತರಣೆ ಸುಳಿವು ನೀಡಿದ್ದ ಹೇಗೆ ಗೃಹ ಸಚಿವರು ಸುದೀರ್ಘ ಸಭೆಯಲ್ಲಿ ಜಿಲ್ಲಾಡಳಿತಗಳು ಜೊತೆ ಸಿಎಂ ಚರ್ಚಿಸಿದ್ದೇನು? ಅವನೇ ನಾನು ಎಂದ ಬಳಿಕ ರಮೇಶ್ ಸಿಡಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ ಹೇಗೆ? ಕರ್ನಾಟಕದಲ್ಲಿ ಲಾಕ್ಡೌನ್ ವಿಸ್ತರಣೆ ಆಗೋದು ಪಕ್ಕಾನ? ಜಿಲ್ಲಾಡಳಿತಗಳ ಜೊತೆ ಸಿಎಂ ಬಿಎಸ್ವೈ ಚರ್ಚಿಸಿದ್ದೇನು? ಜೂನ್ 7ರ ನಂತರ ಯಾವ ಕ್ಷೇತ್ರಗಳಿಗೆ ಲಾಕ್ಡೌನ್ನಿಂದ ವಿನಾಯಿತಿ ಸಿಗಬಹುದು? ನೋಡೋಣ ಮತ್ತೆ ಲಾಕ್ ಫಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಜಿಲ್ಲಾಡಳಿತಗಳ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗಂಭೀರ ಚರ್ಚೆ ನಡೆಸಿದ್ದಾರೆ. ಕಲಬುರಗಿ, ಬೆಳಗಾವಿ, ಹಾಸನ, ವಿಜಯಪುರ, ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ ಮಾಡಿದ್ದು ಕೊರೋನಾ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದು ನಿಯಂತ್ರಣಕ್ಕೆ ಸಲಹೆ ನೀಡಿದ್ದಾರೆ. ಸಿಎಂ ಜಿಲ್ಲಾಡಳಿತಗಳ ಸಭೆ ಭಾರಿ ಮಹತ್ವ ಪಡೆದಿದೆ. ರಾಜ್ಯದಲ್ಲಿ ಜೂನ್ 30ರವರೆಗೂ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗಿದೆ. ಈ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸುಳಿವು ಕೊಟ್ಟಿದ್ದಾರೆ. ಜೂನ್ 30ರವರೆಗೂ ಕಠಿಣ ಕ್ರಮಕ್ಕೆ ಕೇಂದ್ರ ಗೃಹ ಇಲಾಖೆ ಸೂಚಿಸಿದ್ದು, ರಾಜ್ಯದಲ್ಲಿ ಅನುಷ್ಠಾನ ಮಾಡುವ ಬಗ್ಗೆ ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಎಲ್ಲಾ ಸಚಿವರ ಜೊತೆ ಸಿಎಂ ಶೀಘ್ರವೇ ಸಚಿವರ ಜೊತೆ ಸಭೆ ನಡೆಸಿ ತೀರ್ಮಾನ ಮಾಡಲಿದ್ದಾರೆ. ಆದರೆ ಜೂನ್ 7ರವರೆಗೆ ಇರುವ ಲಾಕ್ಡೌನ್ನಲ್ಲಿ ಬದಲಾವಣೆ ಇಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಜೂನ್ 7ರ ಬಳಿಕವೂ ಲಾಕ್ಡೌನ್ ವಿಸ್ತರಣೆಗೆ ಸರ್ಕಾರ ಪ್ಲಾನ್ ಮಾಡಿದ್ದು, ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಇತ್ತೀಚೆಗಷ್ಟೇ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ನಡೆದಂತಹ ಲಾಕ್ ಮೀಟಿಂಗ್ನಲ್ಲಿ ಸಚಿವರ ಜೊತೆಗೆ ಲಾಕ್ಡೌನ್ ವಿಸ್ತರಣೆ ಕುರಿತು ಚರ್ಚೆ ಮಾಡಲಾಯಿತು. ಈ ವೇಳೆ ಜೂನ್ 7ರ ಬಳಿಕವೂ ಲಾಕ್ಡೌನ್ ವಿಸ್ತರಣೆಗೆ ಸಚಿವರು ಸಲಹೆಯನ್ನು ಕೊಟ್ಟರು. ರಾಜ್ಯ ಸೇರಿದಂತೆ ಬೆಂಗಳೂರಿನಲ್ಲಿ ಸದ್ಯ ಕೊರೋನಾ ಇಳಿಕೆಯಾಗ್ತಾ ಇದ್ರೂ ಕೂಡ ಅಪಾಯ ಮಾತ್ರ ತಪ್ಪುತ್ತಿಲ್ಲ. ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 2,000 ಇಳಿಸುವುದಕ್ಕೆ ಬಿಗ್ ಪ್ಲಾನ್ ಮಾಡಿದ್ದು, ಬೆಂಗಳೂರಿನಲ್ಲಿ ಸೋಂಕಿತರ ನಂಬರ್ 500ಕ್ಕೆ ಇಳಿಸುವ ಟಾರ್ಗೆಟ್ ಅನ್ನು ಇಟ್ಟುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಸಲು ಬಿಬಿಎಂಪಿ ಸಲಹೆ ಕೊಟ್ಟಿದ್ದು, ಅನ್ಲಾಕ್ ಆದ್ಮೇಲೆ ಕಟ್ಟುನಿಟ್ಟಿನ ಷರತ್ತು ವಿಧಿಸಲು ಪಟ್ಟು ಹಿಡಿದಿದೆ. ಸೋಂಕಿತರು ಹೆಚ್ಚು ಪತ್ತೆಯಾದರೆ ಚಿಕಿತ್ಸೆ ನೀಡಲು ಸಂಕಷ್ಟವಾಗಲಿದ್ದು, ಹೋಮ್ ಐಸೋಲೇಷನ್ ಪದ್ಧತಿ ರದ್ದುಪಡಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಅಲ್ಲದೆ ಸೋಂಕಿತರನ್ನ ಟ್ರಾಸ್ ಸೆಂಟರ್ಗೆ ಶಿಫ್ಟ್ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದು, ಅನ್ಲಾಕ್ ಬಳಿಕ ತೀವ್ರ ಸೋಂಕಿನ ಲಕ್ಷಣ ಇದ್ದವರಿಗಷ್ಟೇ ಕೊರೋನಾ ಟೆಸ್ಟ್ ಮಾಡಿಸಲು ಪ್ಲಾನ್ ಮಾಡಲಾಗಿದೆ. ಲಾಕ್ಡೌನ್ ಕಂಟಿನ್ಯೂ ಆದರೆ ಕೆಲವೊಂದು ವಲಯಗಳಿಗೆ ರಿಲೀಫ್ ಸಿಗುವ ಸಾಧ್ಯತೆಗಳಿವೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಖಾಸಗಿ ಬಸ್ ಸಂಚಾರಕ್ಕೆ ಅವಕಾಶ ಕೊಡಲಿದ್ದಾರೆ ಎನ್ನಲಾಗಿದೆ. ಕೋವಿಡ್ ರೂಲ್ಸ್ ಪಾಲಿಸಿ ವಾಹನ ಸಂಚಾರಕ್ಕೆ ಅನುಮತಿ ನೀಡಿದ್ದು, 50% ಪ್ರಯಾಣಿಕರು ಸಂಚಾರ ಮಾಡಲು ಅವಕಾಶ ಕೊಡುತ್ತಾರೆ ಅಂತ ಹೇಳಲಾಗುತ್ತದೆ. ಸದ್ಯ ಆಟೋ ಟ್ಯಾಕ್ಸಿ ಸಂಚಾರಕ್ಕೆ ಷರತ್ತು ವಿಧಿಸಲಾಗಿದೆ. ಆದರೆ ಲಾಕ್ಡೌನ್ ವಿಸ್ತರಣೆಯಲ್ಲಿ ಆಟೋ ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಆದರೆ ಜಿಮ್, ಪಾರ್ಕ್, ಸ್ವಿಮ್ಮಿಂಗ್ ಪೂಲ್ಗಳು ಸಂಪೂರ್ಣ ಬಂದ್ ಆಗಿರುವುದು ಪಕ್ಕಾ ಆಗಿದೆ. ಜೊತೆಗೆ ಮದುವೆಗಳಲ್ಲಿ 40 ಜನ ಭಾಗಿಯಾಗಲು ಮಾತ್ರ ಅನುಮತಿ ಸಿಗುವ ಸಾಧ್ಯತೆ ಇದ್ದು, ಅಂತ್ಯ ಸಂಸ್ಕಾರದಲ್ಲಿ 10 ಜನರಿಗೆ ಮಾತ್ರ ಅವಕಾಶ ಸಿಗುವ ನಿರೀಕ್ಷೆ ಇದೆ. ಕೊರೋನಾ ನಿಯಂತ್ರಣಕ್ಕಾಗಿ ಸದ್ಯ ಲಾಕ್ಡೌನ್ ಜಾರಿಯಲ್ಲಿದ್ದು, ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ತರಕಾರಿ, ಹೂ, ಹಣ್ಣು, ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶವಿದೆ. ಜೂನ್ 7ರ ಬಳಿಕ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗಿದ್ದು, ಜೂನ್ 3ರವರೆಗೆ ಇದೇ ನಿಯಮ ಮುಂದುವರಿಸುವ ಸಾಧ್ಯತೆಗಳಿದೆ. ಅಲ್ಲದೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್, ರೆಸಲ್ ಮಾರ್ಕೆಟ್ ಅಂತಹ ಮಾರುಕಟ್ಟೆಗಳು ಕ್ಲೋಸ್ ಆಗಿರಲಿವೆ. ಜೂನ್ ತಿಂಗಳ ಅಂತ್ಯದವರೆಗೂ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಪಕ್ಕಾ ಆಗಿದೆ. ತಜ್ಞರು ಕೂಡ ಲಾಕ್ಡೌನ್ ಕಂಟಿನ್ಯೂ ಮಾಡುವುದು ಒಳ್ಳೆಯದು ಅಂತಿದ್ದಾರೆ. ಅನ್ಲಾಕ್ ಮಾಡಿದರೆ ಸೋಂಕು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೊರೋನಾ ಸೋಂಕು ಹೆಚ್ಚಾದರೆ ಮತ್ತೆ ಸಮಸ್ಯೆ ಎಂದಿರುವಂತಹ ತಜ್ಞರು ಕೊರೋನಾ ಚೈನ್ ಬ್ರೇಕ್ ಮಾಡೋದಕ್ಕೆ ಲಾಕ್ ಕಂಟಿನ್ಯೂ ಅಗತ್ಯ ಅಂತ ತಿಳಿಸಿದ್ದಾರೆ. ರಾಜ್ಯದ ಜನರಿಗೆ ಲಾಕ್ಡೌನ್ನಿಂದ ಜೂನ್ 30ರವರೆಗೆ ಮುಕ್ತಿ ಸಿಗಲ್ವಾ? ಲಾಕ್ಡೌನ್ ವಿಸ್ತರಿಸಲು ಸಚಿವರೇ ಒತ್ತಾಯ ಮಾಡಿದ್ದಾರಾ? ರಾಜ್ಯದ ಲಾಕ್ಡೌನ್ ಮುಂದುವರಿಯುತ್ತಾ ಇಲ್ಲವೇ ಎನ್ನುವುದು ಯಾವಾಗ ನಿರ್ಧಾರವಾಗುತ್ತೆ? ನೋಡೋಣ ಜೂನ್ 30ರವರೆಗೆ ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಹಾಗೂ ಬೆಂಗಳೂರಿನ ಜನರಿಗೆ ಸದ್ಯಕ್ಕೆ ಲಾಕ್ಡೌನ್ನಿಂದ ರಿಲೀಫ್ ಸಿಗುವ ಸಾಧ್ಯತೆಗಳು ಕ್ಷೀಣಿಸಿದೆ. ಇನ್ನು 1 ತಿಂಗಳು ಲಾಕ್ಡೌನ್ ಮುಂದುವರಿಯುವ ಸಾಧ್ಯತೆಗಳಿದ್ದು, ಸೋಂಕಿತರ ಸಂಖ್ಯೆ ಕಡಿಮೆಯಾಗದೆ ಮನೆ ವಾಸ ತಪ್ಪೋದಿಲ್ಲ ಎನ್ನಲಾಗಿದೆ. ಜೂನ್ 30ರವರೆಗೂ ಕಠಿಣ ನಿಯಮದಿಂದ ರಿಲೀಫ್ ಸಿಗೋದಿಲ್ಲ ಎನ್ನಲಾಗಿದ್ದು, ಜೂನ್ ತಿಂಗಳು ಪೂರ್ತಿ ರಾಜ್ಯದ ಜನರಿಗೆ ಮನೆ ವಾಸ ಗ್ಯಾರಂಟಿಯಾಗಿದೆ.
ಜೂನ್ 7ರ ಬಳಿಕವೂ ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಜೂನ್ 30ರವರೆಗೆ ಲಾಕ್ಡೌನ್ ರೂಲ್ಸ್ ಸಡಿಲಿಸಬೇಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿದೆ. 10% ಹೆಚ್ಚು ಪಾಸಿಟಿವಿಟಿ ರೇಟ್ ಇರುವ ಜಿಲ್ಲೆಗಳು, 60%ಕ್ಕಿಂತ ಹೆಚ್ಚು ಐಸಿಯು ಬೆಡ್ ತುಂಬಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ನಿಯಮಗಳನ್ನು ಸಡಿಲಿಸಬೇಡಿ ಅಂತ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಹೊಸ ನಿರ್ದೇಶನ ನೀಡುವುದಾಗಿ ಮಾಹಿತಿ ನೀಡಿದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಖುದ್ದು ಸಚಿವರೇ ಒತ್ತಾಯ ಮಾಡಿದ್ದಾರೆ. ಲಾಕ್ಡೌನ್ ಮುಂದುವರಿಸುವಂತೆ ಈ ಹಿಂದಿನ ಹಲವು ಸಭೆಗಳಲ್ಲಿ ಪಟ್ಟು ಹಿಡಿದಿದ್ರು. ಅಲ್ಲದೆ ಈ ಹಿಂದೆ ಕೆಲ ಉದ್ಯಮಗಳಿಗೆ ವಿನಾಯಿತಿ ನೀಡಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಿಂತಿಸಿದ್ರು. ಆದರೆ ಲಾಕ್ಡೌನ್ ನಿಯಮ ಸಡಿಲಗೊಳಿಸೋದು ಬೇಡ ಎಂದು ಸಚಿವರು ಹೇಳಿದ್ದಾರೆ. ಕೊರೋನಾಗೆ ಬ್ರೇಕ್ ಹಾಕಲು ಜೂನ್ ತಿಂಗಳು ಪೂರ್ತಿ ಲಾಕ್ಡೌನ್ ಮಾಡಲು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಲಹೆ ನೀಡಿದ್ರು. ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಲಾಕ್ಡೌನ್ ವಿಸ್ತರಣೆಗೆ ಒಲವು ತೋರಿದ್ದಾರೆ. ಇದೀಗ ಜೂನ್ 30ರವರೆಗೂ ಅನ್ಲಾಕ್ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ರಾಜ್ಯ ಸರ್ಕಾರವು ಇದೇ ಮಾದರಿಯ ಲಾಕ್ಡೌನ್ ವಿಸ್ತರಿಸೋದು ಪಕ್ಕಾ ಆಗಿದ್ದು, ಈವರೆಗೂ ಲಾಕ್ಡೌನ್ ಮಾದರಿಯ ಮುಂದುವರಿಸುವ ಸಾಧ್ಯತೆಗಳಿದೆ. ರಾಜ್ಯದಲ್ಲಿ ನಿಧಾನಗತಿಯಲ್ಲಿ ಸೋಂಕಿನ ಹಾವಳಿ ಕಡಿಮೆಯಾಗ್ತಾ ಇದೆ. ಹೀಗಿದ್ರೂ ಮುಂಜಾಗ್ರತೆ ವಹಿಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ. ಸೋಂಕಿತರ ಸಂಖ್ಯೆ ಕಡಿಮೆಯಾದರೂ ಅಲರ್ಟ್ ಆಗಿದ್ದು ಕಠಿಣವಾಗಿ ನಿಯಮ ಪಾಲಿಸಲು ಸಿಎಂ ಸೂಚನೆ ನೀಡಿದ್ದಾರೆ. ಡಿಸ್ಚಾರ್ಜ್ ಪ್ರೋಟೋಕಾಲ್ ಸರಿಯಾಗಿ ಪಾಲಿಸಿ ಅಂತ ಸಭೆಯಲ್ಲಿ ಅಧಿಕಾರಿಗಳು ಸಚಿವರಿಗೆ ಸಿಎಂ ಖಡಕ್ ಸಂದೇಶ ರವಾನಿಸಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಜೂನ್ 5ರಂದು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆಗಳಿವೆ. ಉಸ್ತುವಾರಿ ಸಚಿವರ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸಲಿದ್ದು, ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಬೇಡವಾ ಎನ್ನುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿರುವುದರಿಂದ ತಕ್ಷಣ ಲಾಕ್ಡೌನ್ ಸಡಿಲಗೊಳಿಸದಿರಲು ಸರ್ಕಾರ ಚಿಂತನೆ ನಡೆಸಿದೆ. ಕೇಂದ್ರ ಸರ್ಕಾರ ತಕ್ಷಣ ಅನ್ಲಾಕ್ ಮಾಡದಂತೆ ತಿಳಿಸಿದೆ. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಲಾಕ್ಡೌನ್ ವಿಸ್ತರಣೆಗೆ ಒಲವು ತೋರಿದೆ. ಜೂನ್ 7ರ ಬಳಿಕ ಲಾಕ್ಡೌನ್ ವಿಸ್ತರಣೆ ಮಾಡುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರ ಗೃಹ ಇಲಾಖೆಯಿಂದ ಪತ್ರ ಬರೆದಿರುವುದರಿಂದ ಉಸ್ತುವಾರಿ ಸಚಿವರ ಜೊತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚರ್ಚಿಸಲಿದ್ದಾರೆ. ಜೂನ್ 7ರ ಬಳಿಕವೂ ಲಾಕ್ಡೌನ್ ಮುಂದುವರಿಯೋದು ಫಿಕ್ಸ್ ಆಗಿದ್ದು, ಲಾಕ್ಡೌನ್ ವಿಸ್ತರಣೆ ಮಾಡಿ ಕೊರೋನಾ ವ್ಯಾಕ್ಸಿನ್ ನೀಡಲು ಪ್ಲಾನ್ ಮಾಡಲಾಗಿದೆ. 60% ಜನರಿಗೆ ಕೊರೋನಾ ಲಸಿಕೆ ತಲುಪಿಸುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇಳಿಕೆಯಾಗ್ತಾ ಇದೆ. ಆದರೆ 3ನೇ ಅಲೆಯ ಆತಂಕ ಶುರುವಾಗಿದ್ದು, ಲಾಕ್ಡೌನ್ ಮುಂದುವರಿಸುವಂತೆ ಬಿಬಿಎಂಪಿ ಕೂಡ ಒಲವು ತೋರಿದೆ. ಲಾಕ್ಡೌನ್ ವಿಸ್ತರಣೆಯಾದರೆ ಲಸಿಕೆ ವಿತರಣೆ ಸುಲಭ ಆಗುತ್ತೆ ಅನ್ನೋದು ಬಿಬಿಎಂಪಿ ಲೆಕ್ಕಾಚಾರ. ಸೋಂಕಿನ ಪ್ರಮಾಣ ತಗ್ಗಿಸಿ ಲಸಿಕೆ ಹೆಚ್ಚು ನೀಡಲು ಅನುಕೂಲವಾಗಲಿದ್ದು, ಈಗಿರುವ ಲಾಕ್ಡೌನ್ ವಿಸ್ತರಣೆ ಮಾಡಲು ಬಿಬಿಎಂಪಿ ಸಲಹೆ ನೀಡಿದೆ. ಒಮ್ಮೆ ಅನ್ಲಾಕ್ ಮಾಡಿದರೆ ಮತ್ತೆ ಲಾಕ್ಡೌನ್ ಮಾಡೋದು ಕಷ್ಟವಾಗಲಿದ್ದು, ಜೂನ್ ಮಧ್ಯದವರೆಗೆ ಲಾಕ್ಡೌನ್ ವಿಸ್ತರಣೆಗೆ ಬಿಬಿಎಂಪಿ ಒಲವು ತೋರಿದೆ. ಬೆಂಗಳೂರಲ್ಲಿ ಲಾಕ್ಡೌನ್ಗೆ ಜನರು ಡೋಂಟ್ ಕೇರ್ ಅಂತಿರೋದು ಹೇಗೆ? ಲಾಕ್ಡೌನ್ ನಡುವೆ ಅಪ್ಪನ ಕಾರ್ಡ್ನಲ್ಲಿ ಮಗನ ದರ್ಬಾರ್ ಹೇಗಿತ್ತು? ವ್ಯಾಕ್ಸಿನ್ ಪಡೆಯಲು ಹೋಗ್ತಿರುವವರಿಗೂ ಖಾಕಿ ಬಿಸಿ ಮುಟ್ತಿರೋದು ಹೇಗೆ? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಲಾಕ್ಡೌನ್ಗೆ ಜನರು ಡೋಂಟ್ ಕೇರ್ ಅಂತಿದ್ದಾರೆ. ಕೊರೋನಾ ಸಾವಿನ ಸುಳಿ ನಿಲ್ಲದಿದ್ದರೂ ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ. ಲಾಕ್ಡೌನ್ ನಡುವೆಯೂ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ. ಕಾರ್ಪೊರೇಷನ್ ಸರ್ಕಲ್ನಲ್ಲಿ ವಾಹನ ಸಂಚಾರ ಮಿತಿ ಮೀರಿದ್ದು, ಡೆಡ್ಲೈನ್ ಮುಗಿದ ಬಳಿಕವೂ ನೂರಾರು ವಾಹನಗಳು ಓಡಾಡ್ತಿವೆ. ಹೀಗಾಗಿ ನೃಪತುಂಗ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ದೂರ ಆಗಿತ್ತು. ಲಾಕ್ಡೌನ್ನಿಂದ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಹೆಜ್ಜೆಗೂ ತಪಾಸಣೆ ನಡೆಸ್ತಾ ಇದ್ದಾರೆ. ಬೇಕಾಬಿಟ್ಟಿ ಓಡಾಡೋರು ಕಾರು ಮತ್ತು ಬೈಕ್ಗಳನ್ನು ಸೀಸ್ ಮಾಡ್ತಿದ್ದಾರೆ. ಸೂಕ್ತ ಕಾರಣ ಇಲ್ಲದಿದ್ದರೂ ಜನರು ರಸ್ತೆಗಿಳಿತಾ ಇದ್ದು, ಕೋರಮಂಗಲದ ಕೃಪಾನಿಧಿ ಸರ್ಕಲ್ ಬಳಿ ಪೊಲೀಸರು ತಪಾಸಣೆ ಮಾಡ್ತಿದ್ದಾರೆ. ಚೆಕ್ ಮಾಡಲು ಕಷ್ಟವಾಗುವಷ್ಟು ವಾಹನಗಳು ಸಂಚಾರ ಮಾಡ್ತಾ ಇದ್ದು, ಖಾಕಿ ಪಡೆಯ ಸುಸ್ತಾಗಿದೆ. ಬೆಂಗಳೂರಿನಲ್ಲಿ ಮಗನೊಬ್ಬ ಅಪ್ಪನ ವಿಸಿಟಿಂಗ್ ಕಾರ್ಡ್ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಡಾಕ್ಟರ್ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಮಗ ರೌಂಡ್ಸ್ ಹಾಕಿದ್ದು ಅಜ್ಜಿ ಮನೆಗೆ ಹೋಗಿದೆ ಅಂತ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಕಾರ್ಪೊರೇಷನ್ ಸರ್ಕಲ್ನಲ್ಲಿ ವೈದ್ಯನ ಪುತ್ರ ಮನೆಗೆ ಹೋಗೋಕೆ ಬಿಡಿ ಅಂತ ಪೊಲೀಸರಿಗೆ ಆವಾಸ ಹಾಕಿದ್ದಾನೆ. ರಾಕ್ ಸ್ಟಾರ್ ತರ ಬಂದಿದ್ದ ಡಾಕ್ಟರ್ ಪುತ್ರನ ಕಾರಣ ಪೊಲೀಸರು ಸೀಸ್ ಮಾಡಿದ್ದಾರೆ.
ಲಾಕ್ಡೌನ್ ನಡುವೆಯೂ ವ್ಯಾಕ್ಸಿನ್ ಪಡೆಯಲು ತೆರಳುವುದಕ್ಕೆ ಅವಕಾಶವಿದೆ. ಆದರೆ ಲಸಿಕೆ ಪಡೆಯಲು ಹೋಗಬೇಕಾದರೆ ನಿಯಮ ಪಾಲಿಸುವುದು ಕಡ್ಡಾಯವಾಗಿದೆ. ಅಂತರ ಪಾಲಿಸದೆ ಕಾರಿನಲ್ಲಿ 3 ಜನಕ್ಕಿಂತ ಹೆಚ್ಚು ಜನರು ತೆರಳಿದರೆ ದಂಡ ಫಿಕ್ಸ್ ಆಗಿದೆ. ಕಾರಿನಲ್ಲಿ ಅಂತರ ಕಾಪಾಡದೆ ರಸ್ತೆಗೆ ಇಳಿದವರಿಗೆ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಪೊಲೀಸರು ದಂಡ ಹಾಕ್ತಿದ್ದಾರೆ. ಯಲಹಂಕದ ಸರ್ಕಾರಿ ಪಿಯು ಕಾಲೇಜಿನ ವ್ಯಾಕ್ಸಿನ್ ಕೇಂದ್ರದ ಬಳಿ ಲಸಿಕೆ ಪಡೆಯಲು ಜನ ಮುಗಿಬಿದ್ದಿದ್ರು. ಅಂತರ ಪಾಲಿಸದೆ ಗುಂಪಾಗಿ ಬೆಳಗ್ಗೆ 4 ಗಂಟೆಯಿಂದ ಸರತಿಯಲ್ಲಿ ನಿಂತಿದ್ರು. ಟೋಕನ್ ಕೊಡ್ತಾರೆ ಅಂತ 200ಕ್ಕೂ ಹೆಚ್ಚು ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಜಮಾಯಿಸಿದ್ರು. ಸುಮಾರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತು ವ್ಯಾಕ್ಸಿನ್ ಪಡೆದರು. ಬೆಂಗಳೂರಲ್ಲಿ ಕೊರೋನಾ ವ್ಯಾಕ್ಸಿನ್ಗಾಗಿ ಜನರು ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಮುಂದೆ ಇರುವ ಗ್ರೌಂಡ್ಸ್ನಲ್ಲಿ ಕೊರೋನಾ ಲಸಿಕೆ ನೀಡಲಾಗ್ತಾರೆ. ಹೀಗಾಗಿ ಮುಂಜಾನೆ 4 ಗಂಟೆಯಿಂದಲೇ ವ್ಯಾಕ್ಸಿನ್ಗಾಗಿ ಜನರು ಸಾಲುಗಟ್ಟಿ ನಿಂತಿದ್ರು. ಕೊರೋನಾ ಲಸಿಕೆಗಾಗಿ ಮುಗಿಬಿದ್ದಿದ್ದ ಜನರು ದೈಹಿಕ ಅಂತರ ಮರೆತು ಕೊರೋನಾ ನಿಯಮಗಳನ್ನೇ ಗಾಳಿಗೆ ತೂರಿದ್ರು. ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಬಿಬಿಎಂಪಿ ಸಿಬ್ಬಂದಿ ಸ್ವಾಬ್ ಟೆಸ್ಟ್ ಮಾಡಿದ್ರು. ಸಿಟಿಲಿ ಸೋಂಕು ಹೆಚ್ಚಾಗ್ತಾ ಇರೋ ಕಾರಣದಿಂದಾಗಿ ನಿಲ್ದಾಣದಿಂದ ತೆರಳುವವರಿಗೂ ಮತ್ತು ಸಿಟಿಗೆ ಬರುವವರನ್ನ ಸ್ವಾಬ್ ಪರೀಕ್ಷೆಗೆ ಒಳಪಡಿಸಿದ್ರು. ರ್ಯಾಪಿಡ್ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದ್ರೆ ಅಂತವರನ್ನ ಕೋವಿಡ್ ಕೇರ್ ಸೆಂಟರ್ಗೆ ರವಾನಿಸಿದ್ರು. ಈ ವೇಳೆ ನಿಲ್ದಾಣದಲ್ಲಿ ಟೆಸ್ಟ್ ಮಾಡೋದ್ರ ವಿರುದ್ಧ ಕೆಲ ಆಟೋ ಚಾಲಕರು ಕಿರಿಕ್ ತೆಗೆದ್ರು. ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡ್ರೆ ಪ್ರಯಾಣಿಕರು ಆಟೋ ಹತ್ತಲ್ಲ ಅಂತ ತಗಾದೆ ತೆಗೆದಿದ್ರು. ರೈಲ್ವೆ ನಿಲ್ದಾಣದಲ್ಲಿ ಬಿಬಿಎಂಪಿ ಸಿಬ್ಬಂದಿ ಕಾಟಾಚಾರಕ್ಕೆ ಕೊರೋನಾ ಟೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಯಾಕಂದ್ರೆ ಹೊರ ರಾಜ್ಯಕ್ಕೆ ತೆರಳುವವರನ್ನ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದ್ದು, ಅವರು ತಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ತೆರಳಿದ ಬಳಿಕ ಪಾಸಿಟಿವ್ ದೃಢಪಟ್ಟರೆ ಬಿಬಿಎಂಪಿ ಹೇಗೆ ಪತ್ತೆ ಹಚ್ಚುತ್ತೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತು. ಹೀಗಾಗಿ ಬಿಬಿಎಂಪಿ ಟೆಸ್ಟಿಂಗ್ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಪ್ರಶ್ನೆಯಾಗಿದೆ. ಯಶವಂತಪುರ ಮಾರುಕಟ್ಟೆಯಲ್ಲಿ ಸರ್ಕಾರದ ಕೋವಿಡ್ ರೂಲ್ಸ್ ಉಲ್ಲಂಘನೆ ಮಾಡಲಾಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಬಂದಿದ್ದ ಅಲ್ಪ ಸ್ವಲ್ಪ ಜನ ಅಂತರ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಸೋಂಕಿನ ಕಾರಣ ಮತ್ತು ವೀಕೆಂಡ್ನಿಂದಾಗಿ ಮಾರ್ಕೆಟ್ಗೆ ಬರೋರ ಸಂಖ್ಯೆ ಇಳಿಕೆಯಾಗಿದ್ದು, ಕೆಲ ವ್ಯಾಪಾರಿಗಳು ವ್ಯಾಪಾರವಿಲ್ಲದೆ ಸಪ್ಪೆ ಮೊರೆ ಹಾಕಿದ್ರು. ಇನ್ನು ಮಾರ್ಕೆಟ್ ಸುತ್ತಮುತ್ತ ವಾಹನಗಳ ಸಂಚಾರ ಕೂಡ ಎಂದಿನಂತಿತ್ತು. ವ್ಯಾಕ್ಸಿನ್ ಕಮಿಷನ್ ಆರೋಪಕ್ಕೆ ಶಾಸಕ ರವಿ ಸುಬ್ರಹ್ಮಣ್ಯ ಕೊಟ್ಟ ಸ್ಪಷ್ಟನೆ ಏನು? ಬೆಂಗಳೂರಲ್ಲಿ ವ್ಯಾಕ್ಸಿನ್ಗಾಗಿ ಭಾರೀ ಪೈಪೋಟಿಗೆ ನಡೆದಿದ್ದಲ್ಲಿ ತಪಾಸಣೆ ನಡೆಸ್ತಾ ಇದ್ದ ವೇಳೆ ಕರ್ನಾಟಕ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ಯಾರು? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಸರ್ಕಾರಿ ಕೋವಿಡ್ ಲಸಿಕೆ ಖಾಸಗಿಯವರಿಗೆ ಬಿಕರಿಯಾಗ್ತಿದೆಯಾ ಅನ್ನೋ ಅನುಮಾನ ಎದ್ದಿದೆ. ಲಸಿಕೆ ಮಾರಾಟ ದಂಧೆಯಲ್ಲಿ ದೊಡ್ಡವರೇ ತೊಡಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಆಡಳಿತ ಪಕ್ಷದ ಬೆಂಗಳೂರಿನ ಶಾಸಕರೊಬ್ಬರು ಕಮಿಷನ್ ಕಾಸಿಗೆ ಕೈ ಒಡ್ತಿದ್ದಾರಾ ಅನ್ನೋ ಚರ್ಚೆಗೂ ಗ್ರಾಸವಾಗಿದೆ. ಶಾಸಕ ರವಿ ಸುಬ್ರಹ್ಮಣ್ಯ ಸರ್ಕಾರದ ಉಚಿತ ಲಸಿಕೆಯನ್ನು ಖಾಸಗಿ ಆಸ್ಪತ್ರೆಗಳಿಗೆ ನೀಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದ್ದು, ಆಡಿಯೋ ಒಂದು ವೈರಲ್ ಆಗಿದೆ. ಇದಕ್ಕೆ ಪುಷ್ಟಿಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಕೊರತೆ ಎದುರಾದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಕೊರತೆ ಕಂಡು ಬಂದಿಲ್ಲ ಅನ್ನೋದು ಕೂಡ ಹಲವರ ಮಾತಿಗೆ ಆಹಾರವಾಗಿದೆ. ಹೌದು, ಬೆಂಗಳೂರಿನ ಬಸವನಗುಡಿಯ ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ಆರೋಪ ಕೇಳಿಬಂದಿದ್ದು, ಪ್ರತಿ ಡೋಸ್ ಲಸಿಕೆ ಮೇಲೆ ಶಾಸಕರಿಗೆ 700 ರೂಪಾಯಿ ಕಮಿಷನ್ ಹೋಗ್ತಿದೆ ಅಂತ ಹೇಳಲಾಗಿದೆ. ಅನುಗ್ರಹ ವಿಠಲ ಆಸ್ಪತ್ರೆ ಮಹಿಳಾ ಸಿಬ್ಬಂದಿ ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶನೂರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಈ ಅಂಶ ಬಯಲಾಗಿದೆ. ಶಾಸಕ ರವಿ ಸುಬ್ರಹ್ಮಣ್ಯ ಕಮಿಷನ್ ಪಡೆದಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶನೂರು ಕೂಡ ಆರೋಪ ಮಾಡಿದ್ದಾರೆ. ತಮ್ಮ ವಿರುದ್ಧ ಕೇಳಿಬಂದ ಆರೋಪವನ್ನ ಶಾಸಕ ರವಿ ಸುಬ್ರಹ್ಮಣ್ಯ ತಳ್ಳಿ ಹಾಕಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತಹ ಅವರು, ಸೋಂಕಿಂದ ಸಾಯ್ತಿರುವಂತಹ ಜನರನ್ನ ರಕ್ಷಿಸಲು ಸ್ವಂತ ಹಣ ಖರ್ಚು ಮಾಡಿ ಕೋವಿಡ್ ವಿರುದ್ಧ ಹೋರಾಡ್ತಿದ್ದೇನೆ. ಆರೋಪ ಮಾಡಿರುವಂತಹ ಆಸ್ಪತ್ರೆ ಸಿಬ್ಬಂದಿ ಬಳಿಯೇ ಹೋಗೋಣ, ಅಲ್ಲೇ ಮಾತಾಡೋಣ. ಇನ್ನು ಸಾಮಾಜಿಕ ಕಾರ್ಯಕರ್ತನ ಮುಖವನ್ನು ನಾನು ನೋಡಿಲ್ಲ, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಶಾಸಕ ರವಿ ಸುಬ್ರಹ್ಮಣ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಲಸಿಕೆಗಾಗಿ ಕಿತ್ತಾಟ ನಡೆದಿದೆ. ಯಶವಂತಪುರ ಆರ್ಟಿಒ ಕಚೇರಿಯಲ್ಲಿ ವ್ಯಾಕ್ಸಿನ್ ಹಂಚಿಕೆ ಮಾಡಲಾಗ್ತಾ ಇದ್ದು, 400ಕ್ಕೂ ಹೆಚ್ಚು ಜನರು ಜಮಾಯಿಸಿದ್ರಿಂದ ನೂಕುನುಗ್ಗಲು ನಡೆದಿದೆ. ಈ ವೇಳೆ ಲಸಿಕೆ ಕೇವಲ ಸ್ಲಂನವರಿಗೆ ಕೊಡ್ತೀವಿ ಅಂತ ಸಿಬ್ಬಂದಿ ತಿಳಿಸಿದ್ರಿಂದಾಗಿ ಜಟಾಪಟಿ ನಡೆದಿದೆ. ಬೆಳಗ್ಗೆ 7 ಗಂಟೆಯಿಂದ ಕ್ಯೂನಲ್ಲಿ ನಿಂತಿದ್ದೀವಿ ಅಂತ ಹೇಳಿದ ಉಳಿದ ಜನರು ಲಸಿಕೆ ಪಡೆಯಲು ಭಾರೀ ಪೈಪೋಟಿ ನಡೆಸಿದರು. ದಾವಣಗೆರೆ ನಗರದಲ್ಲಿ ಅನಗತ್ಯವಾಗಿ ರಸ್ತೆಗಿಳಿದ ಸುಮಾರು 100ಕ್ಕೂ ಹೆಚ್ಚು ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದಂತಹ ಖಾಕಿ ಟೀಮ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಬೇಕಾಬಿಟ್ಟಿಯಾಗಿ ರೋಡ್ಗೆ ಇಳಿದವರಿಗೆ ಬಿಸಿ ಮುಟ್ಟಿಸಿದ್ರು. ಬೈಕ್ಗಳನ್ನು ಜಪ್ತಿ ಮಾಡಿ ಸವಾರರಿಗೆ ದಂಡ ಹಾಕಿ ಹೊರಗೆ ಬರದಂತೆ ವಾರ್ನಿಂಗ್ ಕೊಟ್ಟರು. ಪಿಬಿ ರಸ್ತೆ, ಅಶೋಕ ಟಾಕಿ ಸೇರಿದಂತೆ ಬಹುತೇಕ ಕಡೆ ದಾಳಿ ಮಾಡಿದಂತಹ ಪೊಲೀಸರು ಸವಾರರಿಗೆ ಶಾಕ್ ಕೊಟ್ಟರು.
ಯಾದಗಿರಿ ನಗರದಲ್ಲಿ ಎಣ್ಣೆ ಖರೀದಿಸಲು ಮದ್ಯಪ್ರಿಯರು ವೈನ್ ಶಾಪ್ಗಳಿಗೆ ಮುಗಿಬಿದ್ದಿದ್ರು. ಲಾಕ್ಡೌನ್ ಮಧ್ಯೆ ನಿನ್ನೆ ಮತ್ತು ಇಂದು ಅಗತ್ಯ ವಸ್ತುಗಳ ಖರೀದಿಗೆ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ. ಹೀಗಾಗಿ ಮಾರ್ಕೆಟ್ಗಳತ್ತ ಬಂದಂತಹ ಮದ್ಯಪ್ರಿಯರು ನಾ ಮುಂದು ತಾ ಮುಂದು ಅಂತ ಮದ್ಯ ಖರೀದಿ ಮಾಡಿದ್ರು. ಈ ವೇಳೆ ಮಹಿಳೆಯರು ಕೂಡ ಎಣ್ಣೆ ಕೊಂಡುಕೊಂಡ್ರು. ಇನ್ನು ಮದ್ಯ ಖಾಲಿ ಆಗಿದೆ ಅಂತ ವೈನ್ ಶಾಪ್ ಶಟರ್ ಎಳೆದ್ರು. ಎಣ್ಣೆ ಪ್ರಿಯರು ಶಟರ್ ಎತ್ತಿ ಮದ್ಯಕ್ಕೆ ಬೇಡಿಕೆ ಇಟ್ಟು ಜೇನುಹುಳುಗಳಂತೆ ಮುತ್ತಿದ್ರು. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣ ಪ್ರಮುಖ ರಸ್ತೆಗಳಲ್ಲಿ ಶಾಸಕ ರೇಣುಕಾಚಾರ್ಯ ಸ್ಯಾನಿಟೈಸ್ ಮಾಡಿದ್ದಾರೆ. ಬೆಳಗ್ಗೆ ಫೀಲ್ಡ್ಗೆ ಇಳಿದಂತಹ ರೇಣುಕಾಚಾರ್ಯ ಖುದ್ದು ಪೈಪ್ ಹಿಡಿದು ಪುರಸಭೆ ಸಿಬ್ಬಂದಿ ಜೊತೆ ರಾಸಾಯನಿಕ ಸಿಂಪಡಿಸಿದ್ರು. ಈ ವೇಳೆ ರೇಣುಕಾಚಾರ್ಯರಿಗೆ ಪುರಸಭೆ ಸದಸ್ಯರು, ಅಧ್ಯಕ್ಷರು, ಅಗ್ನಿಶಾಮಕ ಸಿಬ್ಬಂದಿ ಸಾಥ್ ಕೊಟ್ಟರು. ಕುತೂಹಲ ಮೂಡಿಸಿದ್ದ ಸಿಡಿ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿರೋದು ಹೇಗೆ? ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋ ಆರೋಪಿಗಳಿಗೆ ಎಸ್ಐಟಿ ಶಾಕ್ ಕೊಟ್ಟಿದ್ದು ಹೇಗೆ? ಯುವತಿ ಮತ್ತಿಬ್ಬರು ಆರೋಪಿಗಳಿಗೆ ಸಿಡಿಗೆ ತಿರುಗುಬಾಣವಾಗುತ್ತಾ? ನೋಡೋಣ ಸಿಡಿ ಶಿಕಾರಿ ನ್ಯೂಸ್ ಟಾಪ್ 9ನಲ್ಲಿ. ಇಡೀ ರಾಜ್ಯದಲ್ಲಿ ಕುತೂಹಲ ಮೂಡಿಸಿರೋ ಸಿಡಿ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಿಡಿಯಲ್ಲಿರುವುದು ನಾನೇ ಎಂಬ ರಮೇಶ್ ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ಸಿಡಿ ಕೇಸ್ಗೆ ಮಹತ್ವದ ತಿರುವು ಸಿಕ್ಕಿದೆ. ರಮೇಶ್ ಬಾಯ್ಬಿಟ್ಟ ಸತ್ಯದಿಂದ ಕಿಂಗ್ ಪಿನ್ಗಳಿಗೆ ಕುತ್ತು ಬಂದಿದ್ದು, ಯುವತಿ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದು ನಿಜಾನ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಯುವತಿ ಕಿಂಗ್ ಪಿನ್ಗಳಿಗೆ ಸಿಡಿಯೋ ತಿರುಗುಬಾಣವಾಗೋ ಸಾಧ್ಯತೆ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಆರೋಪಿಗಳಾದ ನರೇಶ್ ಮತ್ತು ಶ್ರವಣ್ ಬೇಲ್ ಪಡೆಯಲು ಮುಂದಾಗಿದ್ದಾರೆ. ಜಾಮೀನು ಪಡೆದು ರಾಜ್ಯಕ್ಕೆ ಮರಳಲು ಐನಾತಿಗಳು ಪ್ಲಾನ್ ಮಾಡ್ತಿದ್ದಾರೆ. ಆದರೆ ನರೇಶ್ ಮತ್ತು ಶ್ರವಣ್ಗೆ ಟಕ್ಕರ್ ಕೊಟ್ಟಿರುವಂತಹ ಎಸ್ಐಟಿ ತಂಡ ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ನೀಡದಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಲಿದ್ದಾರೆ. ನಿರೀಕ್ಷಣಾ ಜಾಮೀನು ನೀಡದಂತೆ ಎಸ್ಐಟಿ ಆಕ್ಷೇಪಣಾ ಅರ್ಜಿ ಸಲ್ಲಿಸಲಿದೆ. ಸಿಡಿ ಕೇಸ್ನ ಆರೋಪಿಗಳಾದ ನರೇಶ್ ಮತ್ತು ಶ್ರವಣ್ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ನ ಕೇಸ್ನಲ್ಲಿ ಬೇಲ್ಗಾಗಿ 3 ದಿನಗಳ ಹಿಂದೆ ನಿರೀಕ್ಷಣಾ ಜಾಮೀನಿಗೆ ಆರೋಪಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ನ್ಯಾಯಾಲಯ ಎಸ್ಐಟಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿತು. ಅದರಂತೆ ನ್ಯಾಯಾಲಯಕ್ಕೆ ಎಸ್ಐಟಿ ಆಕ್ಷೇಪಣೆ ಸಲ್ಲಿಸಲಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಇದೀಗ ಹನಿ ಟ್ರ್ಯಾಪ್ ತಿರುವು ಪಡೆದಿದೆ. ಯುವತಿಯ ನನಗೆ ಪ್ರಚೋದಿಸಿದ್ಲು ಅಂತ ಹೇಳಿಕೆ ಕೊಟ್ಟಿದ್ದಂತಹ ರಮೇಶ್ ಜಾರಕಿಹೊಳಿ ಸಮ್ಮತಿ ಸೆಕ್ಸ್ ಬ್ಲಾಕ್ ಮೇಲ್ ಮಾಡಿ ಹಣ ಪಡೆದಿದ್ದ ಬಗ್ಗೆ ತಿಳಿಸಿದ್ರು. ಈ ಬಗ್ಗೆ ಎಸ್ಐಟಿ ಎದುರು ಯುವತಿ ವಿರುದ್ಧ ರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಹನಿ ಟ್ರ್ಯಾಪ್ ಸಾಕ್ಷಿಗಳನ್ನ ಇಟ್ಕೊಂಡೇ ಬೇಲ್ ಸಿಕ್ಕದಂತೆ ಕೋರ್ಟ್ಗೆ ಎಸ್ಐಟಿ ಪೊಲೀಸರು ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಇದೇ ಸಾಕ್ಷಿ ಯುವತಿ ಮತ್ತು ಆಕೆಯ ಸ್ನೇಹಿತರಿಗೆ ಕಂಟಕವಾಗೋ ಸಾಧ್ಯತೆ ಇದೆ. ಸಿಡಿ ಕೇಸ್ನಲ್ಲಿ ಆರೋಪಿಗಳಾದ ನರೇಶ್ ಮತ್ತು ಶ್ರವಣ್ ಪಾತ್ರದ ಶಂಕೆ ಇದ್ದು, ಹನಿ ಟ್ರ್ಯಾಪ್ ಸಂಚಿನ ಭಾಗವಾಗಲು ಹಲವು ದಾಖಲೆ ಸಿಕ್ಕಿವೆ. ಸಿಸಿಟಿವಿ ದೃಶ್ಯಗಳು ಹಾಗೂ ದಾಖಲಾತಿಗಳ ಸಹಿತ ಎಸ್ಐಟಿ ಆಕ್ಷೇಪಣೆ ಸಲ್ಲಿಸಲಿದೆ. ಹನಿ ಟ್ರ್ಯಾಪ್ ಸಂಚಿನಂತೆ ಎಸ್ಪಿ ರೋಡಿನಲ್ಲಿ ದುಬಾರಿ ಕ್ಯಾಮೆರಾ ಖರೀದಿ ಮಾಡಿರೋದ್ರ ಬಗ್ಗೆ ಆಕ್ಷೇಪಣಾ ಅರ್ಜಿ ಸಲ್ಲಿಸಿದೆ. ಸಿಡಿ ಸ್ಫೋಟ ಪ್ರಕರಣ ಭಾರೀ ತಲ್ಲಣ ಮೂಡಿಸಿದೆ. ಹೀಗಿದ್ರೂ ಇಲ್ಲಿವರೆಗೂ ಆರೋಪಿಗಳಾದ ನರೇಶ್, ಶ್ರವಣ್ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಆಕ್ಷೇಪಣಾ ಅರ್ಜಿಯಲ್ಲಿ ಪೊಲೀಸರಿಗೆ ಯಾಮಾರಿಸಿರೋದ್ರ ಸಾಕ್ಷ್ಯ ಸೇರಿದಂತೆ ಹಲವು ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಆರೋಪಿಗಳಿಗೆ ಬೇಲ್ ನೀಡದಂತೆ ಎಸ್ಐಟಿ ಮನವಿ ಮಾಡಿದ್ದು, ವಿಡಿಯೋ ರೆಕಾರ್ಡ್ ಸಮಯದಲ್ಲಿ ಆರೋಪಿಗಳಿಬ್ಬರು ಯುವತಿಯನ್ನ ಪಿಕಪ್ ಡ್ರಾಪ್ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ಬೇರೆಡೆಯೂ ಇದೇ ಮಾದರಿ ಬ್ಲಾಕ್ ಮೇಲ್ ಮಾಡಿರುವುದು ಬಟಾಬಯಲಾಗಿದೆ. ನರೇಶ್ ಹಾಗೂ ಶ್ರವಣ್ಗೆ ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷಣಾ ಜಾಮೀನು ದೊರೆಯದಂತೆ ಎಸ್ಐಟಿ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಯುವತಿ ಜೊತೆ ಬೆಂಗಳೂರಿನ ಹಲವು ಕಡೆ ಇಬ್ಬರು ಸಭೆ ಮಾಡಿ ಹನಿ ಟ್ರ್ಯಾಪ್ ಬಗ್ಗೆ ಪ್ಲಾನ್ ಮಾಡಿದ್ರು. ಅಲ್ಲದೆ ಬ್ಲಾಕ್ ಮೇಲ್ ಮಾಡಲು ವಿಡಿಯೋ ಎಡಿಟ್ ಮಾಡಿ ಯುವತಿ ಮೊಬೈಲ್ ಮೂಲಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ವಿಡಿಯೋ ಕಳಿಸಿದ್ರು. ಜೊತೆಗೆ 3ನೇ ವ್ಯಕ್ತಿ ಮೂಲಕ ಜಾರಕಿಹೊಳಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಎಲ್ಲ ಮಾಹಿತಿಗಳನ್ನು ಎಸ್ಐಟಿ ಪೊಲೀಸರು ಕೋರ್ಟ್ಗೆ ನೀಡಲಿದ್ದಾರೆ. ಸಿಡಿ ಕೇಸ್ನಲ್ಲಿ ಆರೋಪಿಗಳ ಬಂಧನ ಮತ್ತು ವಿಚಾರಣೆ ಅಗತ್ಯ ಅಂತ ನ್ಯಾಯಾಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಲಿದ್ದಾರೆ. ತನಿಖೆ ವೇಳೆ ಆರೋಪಿಗಳ ಪಾತ್ರದ ಅಂಶಗಳ ಮೂಲಕ ಮನವಿ ಸಲ್ಲಿಸಲಿದ್ದಾರೆ. ನರೇಶ್ ಮನೆಯಲ್ಲಿ ಸಿಕ್ಕಿರುವ ಜ್ಯುವೆಲರಿ ಖರೀದಿಯ ದಾಖಲಾತಿ, ಶ್ರವಣ್ ಸಹೋದರನ ಅಕೌಂಟ್ಗೆ ಹೋಗಿದ್ದ 22 ಲಕ್ಷ ಹಣ, ಯುವತಿ ಜೊತೆ ಸೇರಿ ಹನಿ ಟ್ರ್ಯಾಪ್ ಸಂಚು ಮಾಡಿರುವ ಶಂಕೆ ಕುರಿತು ನಿರೀಕ್ಷಣಾ ಜಾಮೀನಿಗೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಸಿಡಿ ಪ್ರಕರಣದ ಆರೋಪಿಗಳಿಗೆ ಬೇಲ್ ನೀಡದಂತೆ ಎಸ್ಐಟಿ ಮನವಿ ಮಾಡಿದೆ. ಆರೋಪಿಗಳಾದ ನರೇಶ್ ಹಾಗೂ ಶ್ರವಣ್ಗೆ ಬೇಲ್ ನೀಡಿದ್ರೆ ಸಾಕ್ಷಿಗಳನ್ನು ನಾಶ ಮಾಡೋ ಸಾಧ್ಯತೆ ಇದೆ. ಅಲ್ಲದೆ ಆರೋಪಿಗಳು ಪ್ರಕರಣದ ಪ್ರಮುಖ ರೂವಾರಿಗಳಾಗಿದ್ದಾರೆ. ಹೀಗಾಗಿ ಬೇಲ್ ನೀಡದಂತೆ ಎಸ್ಐಟಿ ಕೋರ್ಟ್ಗೆ ಮನವಿ ಮಾಡಲಿದೆ.
ಮುಂಬೈನಲ್ಲಿ ಇವತ್ತು ನಡೆಯುವ ಬಿಸಿಸಿಐ ಸಭೆಯಲ್ಲಿ ಯಾವೆಲ್ಲ ವಿಷಯ ಚರ್ಚೆಯಾಗುತ್ತೆ? ಸೆಪ್ಟೆಂಬರ್ 19ರಿಂದ ಪುನರ್ ಆರಂಭವಾಗುವ ಐಪಿಎಲ್ಗೆ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಬರಲ್ವೇ? ರೆಬೆಲ್ ಸ್ಟಾರ್ ಅಂಬರೀಶ್ ಹುಟ್ಟುಹಬ್ಬ ಹೇಗೆ ನಡೀತಾ ಇದೆ? ಇವೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಸೌಥ್ಯಾಂಪ್ಟನ್ನಲ್ಲಿ ನಡೆಯಲಿರುವಂತಹ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯವನ್ನ 4,000 ಪ್ರೇಕ್ಷಕರು ಮೈದಾನದಲ್ಲಿ ವೀಕ್ಷಿಸಬಹುದಾಗಿದೆ. ಕ್ರಿಕೆಟ್ ಅಭಿಮಾನಿಗಳು 2 ಲಕ್ಷ ರೂಪಾಯಿ ನೀಡಿ ಟಿಕೆಟ್ ಖರೀದಿ ಮಾಡುತ್ತಾರೆ. ಐಸಿಸಿಯಿಂದ ನೇಮಕಗೊಂಡಿರುವ ಅಧಿಕೃತ ಟಿಕೆಟ್ ಏಜೆಂಟ್ ಕಂಪನಿಗಳ ಪ್ರಕಾರ ಪ್ರತಿ ವಿಭಾಗದಲ್ಲೂ ಟಿಕೆಟ್ಗೆ ಬೇಡಿಕೆ ಹೆಚ್ಚಿದೆ. ಭಾರತೀಯ ಕ್ರಿಕೆಟ್ ಮಂಡಳಿಯ ಅಧಿಕಾರಿಗಳು ಮುಂಬೈನಲ್ಲಿಂದು ವಿಶೇಷ ಸಭೆಯನ್ನು ನಡೆಸಲಿದ್ದಾರೆ. ಸೆಪ್ಟೆಂಬರ್ 19ರಿಂದ ಐಪಿಎಲ್ ಆರಂಭವಾಗುವ ಕುರಿತು ಇಂದು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಅಲ್ಲದೆ ಪ್ರಸಕ್ತ ವರ್ಷ ರಣಜಿ ಟೂರ್ನಿಯನ್ನ ನಡೆಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಸೆಪ್ಟೆಂಬರ್ 19ರಿಂದ ಆರಂಭಗೊಳ್ಳಲಿರುವಂತಹ ಐಪಿಎಲ್ಗೆ ಇಂಗ್ಲೆಂಡ್ ಆಟಗಾರರು ಅಲಭ್ಯರಾಗಲಿದ್ದಾರೆ. ಈ ಕುರಿತು ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ಐಪಿಎಲ್ ಸಮಯದಲ್ಲಿ ಇಂಗ್ಲೆಂಡ್ ಬಾಂಗ್ಲಾದೇಶ ಹಾಗೂ ಪಾಕ್ ವಿರುದ್ಧ ಸರಣಿಯನ್ನು ಆಡಲಿದೆ. ಹೀಗಾಗಿ ಇಂಗ್ಲೆಂಡ್ ಆಟಗಾರರು ಐಪಿಎಲ್ನಲ್ಲಿ ಭಾಗಿಯಾಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಇಸಿಬಿ ತಿಳಿಸಿದೆ. ಸತತ 2 ಪಂದ್ಯಗಳನ್ನು ಸೋತಿದ್ದ ಶ್ರೀಲಂಕಾ 3ನೇ ಏಕದಿನ ಪಂದ್ಯದಲ್ಲಿ 97 ರನ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸಿಂಹಳಿಯರು 6 ವಿಕೆಟ್ ನಷ್ಟಕ್ಕೆ 286 ರನ್ ಗಳಿಸಿದ್ರು. ಟಾಪ್ ಆರ್ಡರ್ನ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಬಾಂಗ್ಲಾದೇಶ 189 ರನ್ಗೆ ಆಲ್ಔಟ್ ಆಯಿತು. ಇದರೊಂದಿಗೆ ಬಾಂಗ್ಲಾದೇಶ 2-1 ಅಂತರದಿಂದ ಸರಣಿಯನ್ನು ತನ್ನದಾಗಿಸಿಕೊಂಡಿತು. ಬಾಂಗ್ಲಾದೇಶ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ನಾಯಕ ಕುಸಲ್ ಮೆಂಡಿಸ್ ಭರ್ಜರಿ ಶತಕವನ್ನು ಬಾರಿಸಿದ್ರು. 122 ಬಾಲ್ಗಳನ್ನು ಎದುರಿಸಿದ ಮೆಂಡಿಸ್ 11 ಬೌಂಡರಿ ಏಕೈಕ ಸಿಕ್ಸರ್ ನೆರವಿನಿಂದ 120 ರನ್ ಗಳಿಸಿದ್ರು. ಇದರೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಮೆಂಡಿಸ್ 6ನೇ ಶತಕವನ್ನು ಪೂರೈಸಿದರು. ಇದರೊಂದಿಗೆ ತಂಡಕ್ಕೆ ಉತ್ತಮ ಆರಂಭವನ್ನು ಒದಗಿಸಿಕೊಟ್ರು. ರೆಬೆಲ್ ಸ್ಟಾರ್ ಅಂಬರೀಶ್ ಅವರ 69ನೇ ಜನ್ಮದಿನವಿಂದು. ಆದರೆ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ದು ಪತ್ನಿ ಸುಮಲತಾ ಹಾಗೂ ಕುಟುಂಬದ ಆಪ್ತರು ಮಾತ್ರ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಸಮಾಧಿಗೆ ಆಗಮಿಸಿ ಪೂಜೆ ಸಲ್ಲಿಸಿದರು. ಇತ್ತೀಚೆಗೆ ಸಂಯುಕ್ತ 2 ಹಾಗೂ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾಗಳ ನಿರ್ಮಾಪಕ ಮಂಜುನಾಥ್ ಕೊನೆಯುಸಿರೆಳೆದಿದ್ರು. ಇದೀಗ ಆ ಸಿನಿಮಾಗಳ ನಿರ್ದೇಶಕ ಅಭಿರಾಮ್ ಕೂಡ ನಿನ್ನೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. 0% ಲವ್ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆಯೇ ನಟ ನಿರ್ದೇಶಕ ಇಬ್ಬರು ಮೃತಪಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಹಿರಿಯ ನಿರ್ದೇಶಕ ತಿಪಟೂರು ರಘು ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಇಂದು ಬೆಳಗಿನ ಜಾವ 4:30ಕ್ಕೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ರಘು ಕೊನೆಯುಸಿರೆಳೆದಿದ್ದಾರೆ. ನಾಗಕಾಳ ಭೈರವ, ನಾಗರಪೂಜೆ, ಬೆಂಕಿ ಬಿರುಗಾಳಿ ಸೇರಿದಂತೆ ಹಲವು ಸಿನಿಮಾಗಳನ್ನು ತಿಪಟೂರು ರಘು ನಿರ್ದೇಶಿಸಿದರು. ರೆಬೆಲ್ ಸ್ಟಾರ್ ಅಂಬರೀಶ್ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಸರಳವಾಗಿ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅಂಬರೀಶ್ ಪುತ್ರ ಅಭಿಷೇಕ್ ಅಭಿಮಾನಿಗಳ ಜೊತೆ ಕೇಕ್ ಕಟ್ ಮಾಡಿದರು. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.